ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದ ಆನ್‌ಲೈನ್ ಅಧ್ಯಯನಕ್ಕೆ ಸ್ವಾಗತ. ಇಂದಿನ ಘಟಕ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಇದನ್ನು ರಚನೆ ಮಾಡಿದವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ನಾಗರಾಳದಲ್ಲಿ ಸಮಾಜ ವಿಜ್ಞಾನ ವಿಷಯದ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂಥ ಶ್ರೀ ಎಂ.ಆರ್. ನದಾಫ್ ಅವರು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿಗೆ ತಂದಿದ್ದರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡರು. ಇವರ ಆಡಳಿತದ ಬಗ್ಗೆಯೂ ಕೂಡ ಜನರಲ್ಲಿ ಅಸಮಾಧಾನವಿತ್ತು. ಈ ಅಸಮಾಧಾನವು 1857ರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತ್ತು. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ಪ್ರಮುಖ ಸ್ಥಳಗಳು ದೆಹಲಿ, ಮೀರತ್, ಕಾನ್ಪುರ್, ಝಾನ್ಸಿ, ಅವಧ್, ಇಲ್ಲೇ ಕರ್ನಾಟಿಕ್ ಹಾಗೂ ಈ ಭಾಗದಲ್ಲಿ ತಂಜಾವೂರು. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅನೇಕ ಕಾರಣಗಳಿದ್ದವು. ಆ ಕಾರಣಗಳಲ್ಲಿ ಮೊದಲನೆಯದು ರಾಜಕೀಯ ಕಾರಣ, ಎರಡನೆಯದು ಆರ್ಥಿಕ ಕಾರಣ, 3 ಆಡಳಿತಾತ್ಮಕ ಕಾರಣಗಳು, 4 ಸೈನಿಕ ಕಾರಣಗಳು, 5 ದಂಗೆಗೆ ತಕ್ಷಣದ ಕಾರಣಗಳು ಅಂತ. ಈಗ ನಾವು ಮೊದಲನೇದಾಗಿ ರಾಜಕೀಯ ಕಾರಣಗಳು ಏನಿದ್ದವು ಅನ್ನೋದ್ರ ಬಗ್ಗೆ ನೋಡೋಣ. ಒಂದನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಬ್ರಿಟಿಷರು ಜಾರಿಗೆ ತಂದು ಇದರ ಪರಿಣಾಮವಾಗಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಬೇಕಾಯಿತು. ಅದರಲ್ಲಿ ಸತಾರ, ಜೈಪುರ್, ಝಾನ್ಸಿ, ಉದಯ್ಪುರ್ ಇವು ಬ್ರಿಟಿಷರ ವಶವಾದಂಥ ಪ್ರಮುಖ ಸಂಸ್ಥಾನಗಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತಂದವನು ಗವರ್ನರ್ ಜನರಲ್ ಡಾಲ್ ಹೌಸಿ. ಎರಡನೇದಾಗಿ ತಂಜಾವೂರು ಹಾಗೂ ಕರ್ನಾಟಿಕ್ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಲಾಯಿತು. ಇದು ಕರ್ನಾಟಿಕ್ ಪ್ರದೇಶ ಹಾಗೂ ಇಲ್ಲಿ ತಂಜಾವೂರು ಈ 2 ರಾಜ್ಯಗಳಲ್ಲಿದ್ದ ರಾಜರನ್ನ ರಾಜ ಪದವಿಯಿಂದ ಬ್ರಿಟಿಷರು ರದ್ದುಗೊಳಿಸಿದರು. ಮೊಘಲ್ ಚಕ್ರವರ್ತಿ ಹಾಗೂ ಔಧ್ನ ನವಾಬರನ್ನು ಪದಚ್ಯುತಗೊಳಿಸಲಾಯಿತು. ಮೊಘಲ್ ಸಾಮ್ರಾಜ್ಯದಲ್ಲಿ 2ನೇ ಬಹದ್ದೂರ್ ಶಾ ಆಡಳಿತ ನಡೆಸ್ತಾ ಇದ್ರು. ಆದರೆ ಬ್ರಿಟಿಷ್ ಸರ್ಕಾರ 2ನೇ ಬಹದ್ದೂರ್ ಶಾನ ಜೊತೆಗೆ ಔಧ್ನ ನವಾಬನ ಕೂಡ ಪದಚ್ಯುತಗೊಳಿಸಿತು. ಹೀಗಾಗಿ ಸತಾರ, ಜೈಪುರ್, ಝಾನ್ಸಿ, ಉದಯ್ಪುರಗಳಲ್ಲಿ ಹಾಗೂ ತಂಜಾವೂರು, ಕರ್ನಾಟಿಕ್ ಹಾಗೂ ಮೊಘಲ ಚಕ್ರವರ್ತಿ ಔಧ್ನ ನವಾಬ ಇವರೆಲ್ಲರೂ ಬ್ರಿಟಿಷರ ವಿರುದ್ಧ ರೊಚ್ಚಿಗೆದ್ದರು. ಈ ಎಲ್ಲ ಸಾಮ್ರಾಜ್ಯಗಳಲ್ಲಿರುವಂಥ ಸೈನಿಕರು ನಿರುದ್ಯೋಗಿಗಳಾಗಬೇಕಾದ ಪರಿಣಾಮವಾಗಿ ಆ ಲಕ್ಷಾಂತರ ಸೈನಿಕರು ಕೂಡ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು. ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತಾ. ಅದು ನೇರವಾಗಿ 3 ಅಂಕದ ಪ್ರಶ್ನೆ ಆದರೂ ಬರಬಹುದು, ಅಥವಾ 2 ಅಂಕದ 1 ಹಾಗೂ 1 ಅಂಕದ 1 ಪ್ರಶ್ನೆ, ಹೀಗೆ ಒಟ್ಟಾರೆ 3 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ ಬರ್ತಾ. ಒಂದು ವೇಳೆ ನಿಮಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ
ರಾಜಕೀಯ ಕಾರಣಗಳನ್ನು ವಿವರಿಸಿ ಅಂದಾಗ ಈ 4 ವಾಕ್ಯಗಳನ್ನು ನಾವು 2 ಅಂಕಕ್ಕೆ ಬರೀಬೋದು. ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳನ್ನು ಕೇಳಬೇಕಾಗಿ ಬಂದಲ್ಲಿ ರಾಜಕೀಯ ಕಾರಣಗಳ ಜೊತೆಗೆ ಆರ್ಥಿಕ ಕಾರಣಗಳನ್ನು ಕೂಡ ಕೇಳುವಂಥ ಪದ್ಧತಿ ಇದೆ. ಮೊದಲಿಂದಾದರೂ ಸಾಮಾನ್ಯವಾಗಿ ರಾಜಕೀಯ ಹಾಗೂ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಥವಾ ಆಡಳಿತಾತ್ಮಕ ಕಾರಣ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಅಂತ ಎರಡೆರಡನ್ನ ಕೂಡಿಸಾದರೂ ಕೇಳಬಹುದು. ಎರಡನೇ ಪ್ರಮುಖ ಕಾರಣ ಆರ್ಥಿಕ ಕಾರಣಗಳು. ಆರ್ಥಿಕ ಅಂಶಗಳು ಯಾವಾಗಿದ್ದವು ಅಂತಂದ್ರೆ, ಇಂಗ್ಲೆಂಡ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿತ್ತು. ಹೀಗಾಗಿ ಇಂಗ್ಲೆಂಡದಲ್ಲಿ ಉತ್ಪಾದನೆ ಆದಂಥ ಅನೇಕ ಸರಕುಗಳನ್ನು ತಂದು ಭಾರತದಲ್ಲಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇದರ ಪರಿಣಾಮವಾಗಿ ದೇಶೀಯ ಕೈಗಾರಿಕೆಗಳ ಕುಸಿತ ಉಂಟಾಯಿತು. ಕರಕುಶಲಗಾರರು ನಿರುದ್ಯೋಗಿಗಳಾಗಬೇಕಾಯಿತು. ನೇಕಾರ ವೃತ್ತಿಯವರು ಉದ್ಯೋಗಗಳನ್ನು ಕಳೆದುಕೊಂಡರು. 4. ಗೃಹ ಕೈಗಾರಿಕೆಗಳು ಶಿಥಿಲಗೊಂಡವು. 18ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾದ ಪರಿಣಾಮ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಭಾರತದಲ್ಲಿ ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಪ್ರಾರಂಭಿಸಿದ್ದರಿಂದ ಈ ಸಮಸ್ಯೆಗಳು ಭಾರತದಲ್ಲಿ ತಲೆದೋರಿದವು. ಭಾರತದ ವಸ್ತುಗಳ ಮೇಲೆ ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರ ಪರಿಣಾಮವಾಗಿ ಭಾರತೀಯ ವಸ್ತುಗಳು ವಿದೇಶಗಳಲ್ಲಿ ಮಾರಾಟವಾಗದಂತಹ ಪರಿಸ್ಥಿತಿ ನಿರ್ಮಾಣಗೊಂಡು ದೇಶದ ವ್ಯಾಪಾರ ಹಾಗೂ ಕೈಗಾರಿಕೆಗಳ ಸ್ಥಗಿತಗೊಳ್ಳಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು ಜಮೀನ್ದಾರರು ಕೃಷಿಕರ ಶೋಷಣೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇನಾಮ್ ಭೂಮಿಯನ್ನ ಬ್ರಿಟಿಷ್ ಸರ್ಕಾರ ವಾಪಸ್ ಪಡೆಯಿತು. ರೈತರು ತೀವ್ರ ಅವಮಾನ ಹಾಗೂ ಆರ್ಥಿಕ ನಷ್ಟದಿಂದ ಪ್ರತಿಭಟನೆಯನ್ನ ನಡೆಸಬೇಕಾಯಿತು. ಇನ್ನು 3ನೇ ಪ್ರಮುಖ ಕಾರಣ ಅಂತಂದ್ರೆ ಆಡಳಿತಾತ್ಮಕ ಕಾರಣಗಳು. ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಕಾನೂನಿನಲ್ಲಿ ಪಕ್ಷಪಾತವಿತ್ತು. ಬ್ರಿಟಿಷ್ ಸರ್ಕಾರ ಭಾರತ ಹಾಗೂ ಬ್ರಿಟಿಷ್ ಪ್ರಜೆಗಳನ್ನು ಸಮಾನಾಗಿ ಕಾಣ್ತಾ ಇರಲಿಲ್ಲ. ಕಾನೂನಿನಲ್ಲಿ ಸಾಕಷ್ಟು ಭೇದ ಭಾವನ ಮಾಡ್ತಾ ಇದ್ರು. ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ರಚನೆ ಮಾಡಿದ್ರು ಹಾಗೂ ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಯಿತು. ಇದಕ್ಕಿಂತ ಪೂರ್ವದಲ್ಲಿ ನ್ಯಾಯಾಲಯದಲ್ಲಿ ಪರ್ಷಿಯನ್ ಭಾಷೆಯನ್ನ ಬಳಸಲಾಗ್ತಾ ಇತ್ತು. ಆದರೆ ಬ್ರಿಟಿಷ್ ಸರ್ಕಾರ ಹೊಸದಾಗಿ ನ್ಯಾಯಾಲಯದ ಭಾಷೆಯನ್ನು ಆಂಗ್ಲ ಭಾಷೆಯನ್ನು ಬಳಕೆ ಮಾಡ್ತಾ ಇದ್ದಿದ್ದರಿಂದ ಅನೇಕ ಜನರಿಗೆ ಈ ಭಾಷೆ ತಿಳಿಯದೆ ಸಮಸ್ಯೆ ಉಂಟಾಯಿತು. ಇಂಗ್ಲಿಷ್ ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿ ನ್ಯಾಯದಾನ ಮಾಡ್ತಾ ಇದ್ದಿದ್ದರಿಂದ ಭಾರತೀಯರಿಗೆ ಅನ್ಯಾಯ ಉಂಟಾಗಲು ಪ್ರಾರಂಭವಾಯಿತು. ಹೊಸ ಕಾನೂನಿನ ಆಶಯ ಜನರಿಗೆ ಅರಿಯಲಾಗಲಿಲ್ಲ. ಈ 5 ಅಂಶಗಳು ಪ್ರಮುಖವಾಗಿ ಆಡಳಿತಾತ್ಮಕ ಸಮಸ್ಯೆನ ತಂದೊಡ್ಡಿದ ಪರಿಣಾಮವಾಗಿ ಭಾರತೀಯರು ಇದರ ವಿರುದ್ಧ ದಂಗೆಯಲ್ಲಿ ಭಾಗವಹಿಸಲಿಕ್ಕೆ ಕಾರಣ ಆಯಿತು. ಇನ್ನು ಸೈನಿಕ ಕಾರಣಗಳು. ಇಂಗ್ಲಿಷ್ ಸೇನೆಯಲ್ಲಿ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳಿದ್ದರು. ತಾವೆಲ್ಲರೂ ಒಂದಾಗಿ ಹೋರಾಡಿದ್ದೇ ಆದರೆ ಇಂಗ್ಲಿಷರನ್ನ ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನ ಇವರು ಹೊಂದಿದ್ರು. ಅದರಲ್ಲಿ ಈ ಸಮಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿ ಬಹಳ ಗಂಭೀರವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದಂಥ ವೇತನ
ಸ್ಥಾನಮಾನ, ಬಡ್ತಿ, ಅವಕಾಶಗಳು ಭಾರತೀಯ ಸೈನಿಕರಿಗೆ ಇರಲಿಲ್ಲ. ಹೆಚ್ಚಿನ ಉನ್ನತ ಹುದ್ದೆಗಳನ್ನೆಲ್ಲ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸಿಪಾಯಿಗಳಿಗೆ ಬಡ್ತಿ ಕೊಟ್ಟು ಅಧಿಕಾರನ ನೀಡ್ತಾ ಇತ್ತು. ಆದರೆ ಭಾರತೀಯ ಸಿಪಾಯಿಗಳು ಸಿಪಾಯಿಗಳಾಗಿ ನಿವೃತ್ತಿಯಾಗಬೇಕಾಗ್ತಿತ್ತು. ಅಷ್ಟೇ ಅಲ್ಲದೆ ಭಾರತೀಯರಿಗಿಂತಲೂ ಬ್ರಿಟಿಷ್ ಸೈನಿಕರಿಗೆ 8 ಪಟ್ಟು ಹೆಚ್ಚಿನ ವೇತನವನ್ನ ನೀಡ್ತಾ ಇದ್ರು. ಸ್ಥಾನಮಾನದಲ್ಲೂ ಕೂಡ ಹಾಗೆ ಭಾರತೀಯ ಸೈನಿಕರಿಗೆ ಉತ್ತಮ ಸ್ಥಾನಮಾನ ಇರಲಿಲ್ಲ. ಹೀಗಾಗಿ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ರೊಚ್ಚಿಗೇಳಲು ಈ ಅಂಶಗಳು ಕಾರಣವಾದವು. ಅದರ ಜೊತೆಗೆ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದಿಸಿತು. ಭಾರತದಲ್ಲಿ ಈ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಭಾರತೀಯರು ಯಾರು ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇರಲಿಲ್ಲ. ಸಾಗರ ದಾಟಿ ಬೇರೆ ದೇಶಕ್ಕೆ ಹೋಗಿದ್ದೇ ಆದರೆ ತಮ್ಮ ಆಹಾರ ಪದ್ಧತಿ, ರೀತಿ ನೀತಿಗಳಿಂದ ಎಲ್ಲಿ ತಾವು ಧರ್ಮಭ್ರಷ್ಟರಾಗಿ ಬಿಡುತ್ತೇವೋ ಅನ್ನುವಂಥ ಭಾವನೆ ಭಾರತೀಯರಲ್ಲಿತ್ತು. ಹೀಗಾಗಿ ಸಾಗರೋತ್ತರ ಅಥವಾ ವಿದೇಶಗಳಿಗೆ ಅವರು ಹೋಗಲು ಬಯಸ್ತಾ ಇರಲಿಲ್ಲ. ಆದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ದಂಗೆ ಅಥವಾ ಯುದ್ಧಗಳು ನಡೆದಾಗ ಆ ದಂಗೆಗಳನ್ನ ದಮನ ಮಾಡಲು ಬ್ರಿಟಿಷ್ ಸರ್ಕಾರ ಭಾರತೀಯ ಸೈನಿಕರನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದುದರಿಂದ ಭಾರತೀಯರಿಗೆ ಧಾರ್ಮಿಕವಾಗಿ ಪ್ರಚೋದನೆ ಉಂಟಾಯಿತು. ಹೀಗಾಗಿ ಅವರು ಬ್ರಿಟಿಷರ ವಿರುದ್ಧ ದಂಗೆಯೇಳಲು ಇದು ಕೂಡ ಪ್ರಮುಖ ಕಾರಣವಾಗಿತ್ತು. ಇವು ದಂಗೆಯ ಪ್ರಮುಖ ದೃಶ್ಯಗಳು. ಭಾರತೀಯ ಸೈನಿಕರು ರೊಚ್ಚಿಗೆದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿರುವಂತ ಪ್ರಮುಖ ದೃಶ್ಯ. ಇನ್ನು ದಂಗೆಗೆ ತಕ್ಷಣದ ಕಾರಣಗಳು. ಈ ಒಂದು ವಿಷಯದ ಮೇಲೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ ತಕ್ಷಣದ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಬರಬಹುದು. ಅಥವಾ ಮಂಗಲ್ ಪಾಂಡೆಯು ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲಲು ಕಾರಣವೇನಾಗಿತ್ತು ಅಂತ ಪ್ರಶ್ನೆ ಬಂದಾಗ ಈ ರೀತಿ ನಾವು ಉತ್ತರಿಸಬಹುದು. ಮೊದಲನೇದಾಗಿ 1857ರಲ್ಲಿ ಭಾರತದಲ್ಲಿ ಬ್ರಿಟಿಷರು ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಹೊಸ ಮಾದರಿಯ ಬಂದೂಕುಗಳನ್ನು ನೀಡಿದರು. ಇದು ರಾಯಲ್ ಎನ್ಫೀಲ್ಡ್ ಬಂದೂಕು. ಈ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಇಲ್ಲಿ ಹಸು ಹಿಂದೂಗಳಿಗೆ ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು. ಇದು ಬ್ಯಾರಕ್ಪುರದ ಸೈನಿಕ ಪಡೆಯಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ತುಪಾಕಿಗಳನ್ನ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಬ್ರಿಟಿಷ್ ಸರ್ಕಾರ ಆದೇಶಿಸಿತು. ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ದಂಗೆ ಎದ್ದರು. ಈ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿಯನ್ನು ಕೊಂದು ಹಾಕಿದನು. ಈತ ಮಂಗಲ್ ಪಾಂಡೆ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡಿ ಮರಣದಂಡನೆಗೆ ಗುರಿಯಾದಂಥ ವ್ಯಕ್ತಿ. ಮಂಗಲ್ ಪಾಂಡೆ ಎಂಬ ಸೈನಿಕ ಬ್ರಿಟಿಷ್ ಮೇಲಾಧಿಕಾರಿಯನ್ನ ಕೊಂದ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಮಂಗಲ್ ಪಾಂಡೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಗಲ್ಲಿಗೇರಿಸಲಾಯಿತು. ಇದರ ಪರಿಣಾಮವಾಗಿ ದಂಗೆ ಎಲ್ಲೆಡೆ ತೀವ್ರವಾಗಿ ಹಬ್ಬಿತು. ಹೀಗೆ ಇದು 3 ಅಂಕಕ್ಕೆ ಬರುವಂತ ಪ್ರಶ್ನೆ ಆಗಿರುತ್ತೆ. ದಂಗೆ ನಡೆದಂತ ದೃಶ್ಯ. ಇನ್ನು ದಂಗೆಯ ಹರಡುವಿಕೆ. ಬ್ಯಾರಕ್ಪುರದಲ್ಲಿ ಪ್ರಾರಂಭವಾದ ದಂಗೆ ಯಾವ ರೀತಿ ಭಾರತದಾದ್ಯಂತ ಹರಡಿತು? ಮೀರತ್ನಲ್ಲೂ ಕೂಡ ಭಾರತೀಯ ಸೈನಿಕರಿಗೆ
ಇದೇ ಮಾದರಿಯ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡಲಾಯಿತು. ಸೈನಿಕರಿಗೆ ತುಪಾಕಿ ಬಳಸಲು ಆದೇಶ ಮಾಡಲಾಯಿತು. ದೆಹಲಿಯ ಸಮೀಪವಿರುವ ಮೀರತ್‌ನಲ್ಲಿ ಈ ಘಟನೆ ಪುನರಾವರ್ತಿಸಿತು. ಸೈನಿಕರು ಈ ತುಪಾಕಿಗಳನ್ನು ಬಳಸಲು ನಿರಾಕರಿಸಿದ ಪರಿಣಾಮವಾಗಿ ಬಂಧನ ಮಾಡಿದರು. ರೊಚ್ಚಿಗೆದ್ದ ಸೈನಿಕರು ಬಂಧಿತಗೊಂಡಿದ್ದಂಥ ಭಾರತೀಯ ಸೈನಿಕರನ್ನ ಜೈಲುಗಳಿಂದ ಬಿಡುಗಡೆಗೊಳಿಸಿದರು. ಸೈನಿಕರು ಮೀರತ್‌ನಿಂದ ದೆಹಲಿಗೆ ತಲುಪಿದರು. ಅನೇಕ ಸೈನಿಕರೆಲ್ಲ ಭಾರತೀಯ ಸೈನಿಕರೆಲ್ಲ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ದೆಹಲಿಗೆ ಬಂದು ತಲುಪಿದರು. 2ನೇ ಬಹದ್ದೂರ್ ಶಾನನ್ನ ಬ್ರಿಟಿಷ್ ಸರ್ಕಾರ ಪದಚ್ಯುತಗೊಳಿಸಿತ್ತು. ದಂಗೆಯೆದ್ದಂಥ ಭಾರತೀಯ ಸೈನಿಕರು ಪುನಃ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. 2ನೇ ಬಹದ್ದೂರ್ ಶಾ ಪ್ರತಿಭಟನೆ ದೆಹಲಿ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಮತ್ತು ಲಕ್ನೋಕ್ಕೂ ಕೂಡ ಹರಡಿತು. ಕಾನ್ಪುರದಲ್ಲಿ ದಂಗೆಯ ನೇತೃತ್ವವನ್ನು ನಾನಾ ಸಾಹೇಬ್ ವಹಿಸಿಕೊಂಡಿದ್ದ. ಇನ್ನು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಇವರ ನೇತೃತ್ವದಲ್ಲಿ ದಂಗೆ ಮುಂದುವರಿಯಿತು. ಗ್ವಾಲಿಯರ್‌ನಲ್ಲಿ ಲಕ್ಷ್ಮೀಬಾಯಿ ಗ್ವಾಲಿಯರನ್ನು ವಶಪಡಿಸಿಕೊಂಡಳು. ನಂತರ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿ ಕೊನೆಗೆ ಅಸುನೀಗಿದಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅತಿ ಶೂರ ವ್ಯಕ್ತಿ ಎಂದು ಕರೆಸಿಕೊಂಡವಳು. ನಾನಾ ಸಾಹೇಬನ ಆಪ್ತ ಸಹಾಯಕ ತಾತ್ಯಾ ಟೋಪೆ. ಇನ್ನು ದಂಗೆ ವಿಫಲಗೊಳ್ಳಲು ಕಾರಣವೇನು ಅಂತ ತಿಳ್ಕೊಂಡು 3 ಅಂಕದ ಪ್ರಶ್ನೆ ಬರುತ್ತೆ ಇಲ್ಲಿ. ಇದರ ಮೇಲೆ ಪ್ರಶ್ನೆ ಹೀಗೂ ಬರಬಹುದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲಗೊಂಡಿತು ಎಂಬುದನ್ನು ಹೇಗೆ ಸಮರ್ಥಿಸುವಿರಿ ಅಂತ ಪ್ರಶ್ನೆ ಬಂದಾಗ ತಾವು ಉತ್ತರಿಸಲು ಈ ರೀತಿ ಉತ್ತರಿಸಬಹುದು. ಇದು ಇಡೀ ದೇಶವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಸಾಮಾನ್ಯವಾಗಿ ತಮಗೆ ಗೊತ್ತಿರುವಂತೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಉತ್ತರ ಭಾರತದಲ್ಲಿ ಮಾತ್ರ ಕಂಡುಬಂದಿತು. ದಕ್ಷಿಣ ಭಾರತದಲ್ಲಿ ಇದು ಹೆಚ್ಚಾಗಿ ಇದರ ಪ್ರಭಾವ ಇರಲಿಲ್ಲ. ಹೀಗಾಗಿ ಇದು ಇಡೀ ದೇಶವನ್ನು ವ್ಯಾಪಿಸಿದ ದಂಗೆ ಆಗಿರದೆ ಕೇವಲ ಕೆಲವೊಂದಷ್ಟು ಪ್ರದೇಶಗಳಿಗೆ ಮಾತ್ರ ಮೀಸಲಾಗಿತ್ತು. ಇದು ರಾಜ-ರಾಣಿಯರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಾಗೂ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗಿ ಬ್ರಿಟಿಷ್ ಸರ್ಕಾರ ವಶಪಡಿಸಿಕೊಂಡಂಥ ಕೆಲ ರಾಜ್ಯ ಸಂಸ್ಥಾನಗಳು ಮಾತ್ರ ಈ ದಂಗೆಯಲ್ಲಿ ಭಾಗವಹಿಸಿದ್ದವು. ಹೀಗಾಗಿ ಇದು ಕೆಲ ರಾಜ-ರಾಣಿಯರ ಸ್ವಹಿತಾಸಕ್ತಿಗಾಗಿ ನಡೆದಂಥ ಹೋರಾಟವಾಗಿತ್ತೇ ವಿನಃ ಇದು ಇಡೀ ದೇಶ ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಇದೊಂದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತವಾಗಿ ನಡೆದಂಥದ್ದಾಗಿತ್ತು. ಈ ದಂಗೆಯನ್ನು ಪ್ರಾರಂಭಿಸಬೇಕು ಅಂತ ಯಾವುದೇ ಪ್ಲ್ಯಾನನ್ನು ಪ್ರಾರಂಭದಲ್ಲಿ ಯಾರೂ ಹಾಕಿರಲಿಲ್ಲ. ಅನಿರೀಕ್ಷಿತವಾಗಿ ಒಮ್ಮೆದೊಮ್ಮೆಲೆ ಪ್ರಾರಂಭವಾದಂಥ ಹೋರಾಟ ಇದಾಗಿತ್ತು. ಬ್ರಿಟಿಷರಲ್ಲಿ ಒಗ್ಗಟ್ಟಿದ್ದರೆ ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು. ಇಡೀ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಬ್ಬ ಗವರ್ನರ್ ಜನರಲ್ ಇರ್ತಾ ಇದ್ದ. ಆತನ ನಿರ್ಧಾರವೇ ಇಲ್ಲಿ ಪ್ರಮುಖವಾಗಿತ್ತು. ಹೀಗಾಗಿ ಬ್ರಿಟಿಷ್ ಸೈನ್ಯದಲ್ಲಿ ಒಗ್ಗಟ್ಟಿದ್ದರೆ ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು. ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಇತ್ತು. ಭಾರತೀಯ ಸೈನಿಕರಲ್ಲಿ ಯುದ್ಧ ತಂತ್ರ, ಸೈನಿಕ ಪರಿಣಿತಿ ಇರಲಿಲ್ಲ. ಬ್ರಿಟಿಷ್ ಸೈನ್ಯದಲ್ಲಿ ಅನೇಕ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುವಂಥ ತಾಂತ್ರಿಕ ನಿಪುಣತೆ ಸೈನಿಕರು ಹೊಂದಿದ್ದರು. ಆದರೆ ಭಾರತೀಯರಿಗೆ ಈ ಯಾವ ಯುದ್ಧ ತಂತ್ರವಾಗಲಿ ಅಥವಾ ಹೊಸ ಮಾದರಿಯ ಶಸ್ತ್ರಗಳನ್ನು ಬಳಸುವ ಸಾಮರ್ಥ್ಯವಾಗಲಿ ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ. ಹೀಗಾಗಿ ಭಾರತೀಯ ಸೈನಿಕರು ಪರಿಣಿತಿಯನ್ನು ಕೂಡ ಪಡೆದವರಾಗಿರಲಿಲ್ಲ. ಇದು ಕೂಡ ದಂಗೆ ವಿಫಲಗೊಳ್ಳಲು ಪ್ರಮುಖ ಕಾರಣವಾಯಿತು. ಸೂಕ್ತ ಸೇನಾ ನಾಯಕತ್ವ ಇಲ್ಲದೇ ಇರುವುದು.
ಬ್ರಿಟಿಷ್ ಸೈನ್ಯದಲ್ಲಿ ಶಿಸ್ತು ಇದ್ದರೆ ಭಾರತೀಯ ಸೈನ್ಯದಲ್ಲಿ ಈ ಶಿಸ್ತು ಇರಲಿಲ್ಲ. ಕೆಲ ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಮುಖ್ಯವಾಗಿ ಪಂಜಾಬಿನ ಸಿಖ್ಖರು ಹಾಗೂ ಹೈದರಾಬಾದಿನ ನಿಜಾಮ ಬ್ರಿಟಿಷರಿಗೆ ನಿಷ್ಠರಾಗಿದ್ದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಈ ದಂಗೆಯನ್ನು ದಮನ ಮಾಡಲಿಕ್ಕೆ ತಮ್ಮ ಸೈನ್ಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ದಾರಿ ಎರೆದರೆ ಹೊರತು ಅವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವುದೇ ರೀತಿ ಬೆಂಬಲವನ್ನು ಇವರು ಕೊಡಲಿಲ್ಲ. ಹೀಗಾಗಿ ಈ ದಂಗೆ ವಿಫಲವಾಯಿತು. ಇನ್ನು ಭಾರತೀಯ ಸಿಪಾಯಿಗಳು ಭಾರತೀಯ ಶ್ರೀಮಂತರು ಮತ್ತು ಬ್ರಿಟಿಷರು ಎಂಬ ಭೇದ ಭಾವ ಮಾಡದೆ ಎಲ್ಲರನ್ನ ಲೂಟಿ ದರೋಡೆಯಲ್ಲಿ ತೊಡಗಿದ ಪರಿಣಾಮವಾಗಿ ಜನರ ವಿಶ್ವಾಸವನ್ನ ಕಳೆದುಕೊಂಡರು. ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣವಾಗಿತ್ತು. ಈ ಎಲ್ಲ ಅಂಶಗಳನ್ನು ನಾವು ಸರಿಯಾಗಿ ತಪ್ಪದೆ ಬರೆದಿದ್ದೇ ಆದಲ್ಲಿ 3ಕ್ಕೆ 3 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ದಂಗೆಯ ಪರಿಣಾಮಗಳೇನಾಗಿತ್ತು ಅಥವಾ ಇದರ ಮೇಲೆ ಪ್ರಶ್ನೆ ಹೀಗೂ ಬರಬಹುದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಉಂಟಾದ ಬದಲಾವಣೆಗಳು ಏನು ಅಂತ. ಹಾಗಾದರೆ ಏನೇನು ಬದಲಾವಣೆ ಆಯಿತು ನೋಡೋಣ. ಒಂದನೇದಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತ ವರ್ಗಾವಣೆಗೊಂಡಿತು. ಇಲ್ಲಿವರೆಗೂ ಭಾರತದಲ್ಲಿ ವಶಪಡಿಸಿಕೊಂಡಂಥ ಸಂಸ್ಥಾನಗಳನ್ನು ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿ ನೋಡಿಕೊಂಡು ಹೋಗ್ತಾ ಇತ್ತು. ಅಲ್ಲಿ ಸಂಪೂರ್ಣ ಆಡಳಿತ ಈಸ್ಟ್ ಇಂಡಿಯಾ ಕಂಪನಿದೇ ಇತ್ತು. ಯಾವಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಜರುಗಿತೋ ಆವಾಗ ಬ್ರಿಟನ್ ರಾಣಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿ ನೇರವಾಗಿ ತಾನೇ ಆಡಳಿತ ನಡೆಸಲಿಕ್ಕೆ ಪ್ರಾರಂಭಿಸಿದಳು. ಎರಡನೇ ಪ್ರಮುಖ ಅಂಶ, ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಮೂರನೇದಾಗಿ ಬ್ರಿಟನ್ ರಾಣಿ 1858ರಲ್ಲಿ ಘೋಷಣೆಯನ್ನು ಹೊರಡಿಸಿದಳು. ಅದರ ಪ್ರಮುಖ ಅಂಶಗಳು ಹೀಗಿವೆ. 1858ರಲ್ಲಿ ಹೊಸದಾಗಿ ಬ್ರಿಟನ್ ರಾಣಿ ಘೋಷಣೆ ಹೊರಡಿಸ್ತಾಳ. ಆ ಬ್ರಿಟನ್ ರಾಣಿ ಹೇಗಿದ್ದಳು ನೋಡಿ. ಬ್ರಿಟನ್ ರಾಣಿ ವಿಕ್ಟೋರಿಯಾ. ಇವಳು ಹೊರಡಿಸಿದಂಥ ಪ್ರಮುಖ ಘೋಷಣೆಗಳೇನಾಗಿದ್ದು, ಒಂದು, ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. 2, ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡಲಾಯಿತು. ಇಲ್ಲಿವರೆಗೆ ಅನೇಕ ಪ್ರದೇಶಗಳನ್ನು ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಹಂತ ಹಂತವಾಗಿ ಸಾಮ್ರಾಜ್ಯ ವಿಸ್ತಾರಕ್ಕಾಗಿ ಅನೇಕ ಪ್ರದೇಶಗಳ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಳ್ತಾ ಇದ್ರು. ಆದರೆ ಈಗ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಟ್ರು. ಮೂರನೆಯದಾಗಿ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದಾಗಿ ಭರವಸೆ ನೀಡಿದಳು. 4, ಕಾನೂನಿನ ಮುಂದೆ ಸಮಾನತೆ. ಇಲ್ಲಿವರೆಗೂ ಭಾರತೀಯ ಮತ್ತು ಬ್ರಿಟಿಷ್ ಪ್ರಜೆಗಳ ಮಧ್ಯೆ ತಾರತಮ್ಯನ ಎಸಗುತ್ತಿದ್ದಂಥ ಬ್ರಿಟಿಷ್ ಸರ್ಕಾರ ಈಗ ಸಮಾನತೆಯನ್ನು ಕಾಣಲು ಬಯಸಿತು. 5ನೇದಾಗಿ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದೇ ಆದರೆ ಇಂಥ ದಂಗೆಗಳು ಮೇಲಿಂದ ಮೇಲೆ ಉದ್ಭವಿಸುವಂಥ ಸಂದರ್ಭ ಇರುತ್ತಾ ಅನ್ನೋದನ್ನು ಅರ್ಥಂತ ಸರ್ಕಾರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರಲು ತೀರ್ಮಾನಿಸಿತು. ಇನ್ನು ಭಾರತೀಯರ ಪ್ರೀತಿ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಅನ್ನೋದನ್ನು ಬ್ರಿಟಿಷ್ ಸರ್ಕಾರ ಅರಿಯಿತು. ಇವು ದಂಗೆಯ ಪರಿಣಾಮಗಳು. ಇದು ಕೂಡ ಅತಿ ಪ್ರಮುಖವಾದಂಥ ಪ್ರಶ್ನೆ ಆಗಿರುತ್ತೆ ಈ ಘಟಕದಿಂದ. ಸಾಮಾನ್ಯವಾಗಿ ಇಲ್ಲಿವರೆಗೆ ನೋಡುವಂಥ ವಾರ್ಷಿಕ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲಗೊಳ್ಳಲು ಕಾರಣಗಳೇನು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು, ಇವೆರಡು ಪ್ರಶ್ನೆಗಳಿಗೆ ಹೆಚ್ಚಾಗಿ ಪ್ರಶ್ನೆಯನ್ನು ಕೇಂದ್ರೀಕರಿಸಿದ್ದು ನಾವು ಗಮನಿಸಿದ್ವಿ. ಇದರ ಜೊತೆಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳು ಯಾವುವು, ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ
ಸೈನಿಕ ಮತ್ತು ಆಡಳಿತಾತ್ಮಕ ಕಾರಣಗಳು ಯಾವುವು? ಅಥವಾ ದಂಗೆಗೆ ಪ್ರತ್ಯಕ್ಷ ಕಾರಣಗಳು ಯಾವುವು? ಅದರ ಜೊತೆಗೆ ಅತಿ ಪ್ರಮುಖವಾದುದು ಅಂತಂದ್ರೆ, ಇದರಲ್ಲಿ ಅತಿ ಮಹತ್ವದ ಪ್ರಶ್ನೆಗಳು ಅಂತಂದ್ರೆ, ಪ್ರಥಮ ಸ್ವಾತಂತ್ರ್ಯ ವಿಫಲಗೊಳ್ಳಲು ಕಾರಣ, ಇನ್ನು ದಂಗೆಯ ಪರಿಣಾಮಗಳು. ಇವು 3 ಅಂಕಕ್ಕೆ ಬರುವಂತ ಅತಿ ಪ್ರಮುಖ ಪ್ರಶ್ನೆಗಳಾಗಿರುತ್ತವೆ. ಇನ್ನು ಈ ಘಟಕದ ಪ್ರಮುಖ ಅಂಶಗಳೇನಾಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣಂತ. ಒಂದನೇದಾಗಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ನೀತಿಯ ರೂವಾರಿ ಯಾರು? ಉತ್ತರ ಡಾಲ್ ಹೌಸಿ. ಎರಡನೇ ಪ್ರಶ್ನೆ, 1857ರ ದಂಗೆ ಮೊದಲು ಪ್ರಾರಂಭವಾದದ್ದು ಎಲ್ಲಿ? ಉತ್ತರ ಬ್ಯಾರಕ್ಪುರ್. 3, ಸಿಪಾಯಿಗಳು ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ಉತ್ತರ 2ನೇ ಬಹದ್ದೂರ್ ಶಾ. 4, ಕಾನ್ಪುರದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡವರು ಯಾರು? ಉತ್ತರ ನಾನಾ ಸಾಹೇಬ್. 'ನಾನಾ ಸಾಹೇಬನಿಗೆ ಸಹಾಯಕನಾಗಿದ್ದವನು ಯಾರು? ಉತ್ತರ ತಾತ್ಯಾ ಟೋಪೆ. 'ಲಕ್ಷ್ಮೀಬಾಯಿಯು ಯಾವ ಪ್ರದೇಶವನ್ನ ವಶಪಡಿಸಿಕೊಂಡಳು? ಉತ್ತರ ಗ್ವಾಲಿಯರ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಪ್ರಮುಖ ಅಂಶಗಳ ಮುಂದುವರೆದ ಭಾಗ. ಸೈನಿಕರಿಗೆ ನೀಡಿದ್ದ ಹೊಸ ಬಂದೂಕು ಯಾವುದು? ಯಾವುದಿದು? ಎಸ್, ಎನ್ಫೀಲ್ಡ್ ಬಂದೂಕು. ಬ್ರಿಟಿಷ್ ಸೇನಾಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು? ಉತ್ತರ ಮಂಗಲ್ ಪಾಂಡೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷರು ಏನೆಂದು ಕರೆದರು? ಉತ್ತರ ಸಿಪಾಯಿ ದಂಗೆ. ಭಾರತದಲ್ಲಿ ಅಧಿಕಾರ ವಿಸ್ತರಣೆಗಾಗಿ ಬ್ರಿಟಿಷರು ಜಾರಿಗೆ ತಂದ ನೀತಿಗಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತಂದವರು ಡಾಲ್ ಹೌಸಿ. ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಎಸ್, ಲಾರ್ಡ್ ವೆಲಸ್ಲಿ. ಬ್ರಿಟಿಷರು ಜಾರಿಗೆ ತಂದ ಯಾವ ನೀತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನ ನೀಡಿತು? ಬ್ರಿಟಿಷರು ಜಾರಿಗೆ ತಂದ ಯಾವ ನೀತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನ ನೀಡಿತು? ಉತ್ತರ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿ, ಪಾಲಿಸಿ ಆಫ್ ಅಸೋಸಿಯೇಷನ್. ಇಲ್ಲಿಗೆ ಈ ಪಾಠ ಮುಕ್ತಾಯ. ಧನ್ಯವಾದಗಳು.